ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಷಕ್ತಾನ್ ಅಶೇಷಕಾಯ ಪ್ರಸುತಾನ್ ಅಶೇಷಾನ್ ಔತ್ಸುಕ್ಯಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಮನೆಮದ್ದಿನ ರೂಪದಲ್ಲಿ ಬೆಳ್ಳುಳ್ಳಿಯನ್ನು ಯಾವ ರೀತಿ ಉಪಯೋಗಿಸ್ಬೋದು ಹೇಳಿ ಕೆಲವೊಂದು ಉದಾಹರಣೆಗಳ ಮೂಲಕ ಇಂದು ನೋಡೋಣ. ಬೆಳ್ಳುಳ್ಳಿಯನ್ನು ದಿನನಿತ್ಯ ಉಪಯೋಗಿಸುವುದು ಶ್ರೇಷ್ಠ ಅಲ್ಲ. ಇದೊಂದು ಮನಸ್ಸಿನ ತಾಮಸ ಗುಣವನ್ನು, ತಮೋ ಗುಣವನ್ನು ಜಾಸ್ತಿ ಮಾಡುವಂಥದ್ದು, ರಾಜಸಿಕ ಗುಣವನ್ನು ಸಹ ಜಾಸ್ತಿ ಮಾಡುವಂಥದ್ದು. ಈ ಕಾರಣಕ್ಕಾಗಿಯೇ ಹಲವಾರು ಸಂಪ್ರದಾಯಗಳಲ್ಲಿ ಬೆಳ್ಳುಳ್ಳಿಯನ್ನು, ಈರುಳ್ಳಿಯನ್ನು ನಿಷೇಧ ಮಾಡಿದ್ದಾರೆ. ಆದರೆ ಇದರಲ್ಲಿರುವಂತಹ ವಿಪುಲವಾದ ಔಷಧಿ ಗುಣಧರ್ಮಗಳನ್ನು ನೋಡಿದರೆ ಸಮಯ ಸಂದರ್ಭಾನುಸಾರ ಪಥ್ಯವಾಗಿ ಬೆಳ್ಳುಳ್ಳಿಯನ್ನು ಸೇವಿಸುವುದು ಅತಿ ಶ್ರೇಷ್ಠವಾಗಿದೆ. ಬೆಳ್ಳುಳ್ಳಿಯನ್ನು ದಿನನಿತ್ಯ ಸೇವಿಸುವುದರಿಂದ ಸ್ವರಕ್ಕೆ ಅನುಕೂಲ ಮಾಡಿಕೊಡ್ತದೆ. ಉತ್ತಮ ಸ್ವರವನ್ನು ಹೊಂದಲು ಬೆಳ್ಳುಳ್ಳಿಯು ಅತಿ ಶ್ರೇಷ್ಠವಾಗಿದೆ. ಗಾಯಕರಲ್ಲಿ, ಭಾಷಣಕಾರರಲ್ಲಿ ಉತ್ತಮ ಸ್ವರವಿರುವಂಥದ್ದು ಅತಿ ಅವಶ್ಯಕವಾಗಿದೆ. ಇಂತಹ ವ್ಯಕ್ತಿಗಳಲ್ಲಿ ಪಥ್ಯ ರೂಪದಲ್ಲಿ ನಿಯಮಿತವಾಗಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬೇಕು. ಕುಡಿಯುವ ನೀರಿನ ವ್ಯತ್ಯಾಸದಿಂದಾಗಿ ಅಥವಾ ಅಪಥ್ಯವಾದ ಆಹಾರ ಸೇವನೆಯಿಂದ ಗಂಟಲು ನೋವು ಕಂಡು ಬರ್ಬೋದು. ಸೋರ್ ಥ್ರೋಟ್ ಅಂತೇಳಿ ಇದನ್ನು ಹೇಳ್ತೀವಿ. ಈ ಗಂಟಲು ನೋವಿನ ಸಂದರ್ಭದಲ್ಲಿ ಸಹ ಬೆಳ್ಳುಳ್ಳಿ ರಸವನ್ನು ಈರುಳ್ಳಿ ರಸ, ಶುಂಠಿ ರಸ ಹಾಗೂ ಜೇನುತುಪ್ಪದೊಡನೆ ಮಿಶ್ರ ಮಾಡಿ ಸೇವಿಸುವುದರಿಂದ ಈ ಗಂಟಲು ನೋವು, ಸೋರ್ ಥ್ರೋಟ್ ವಾಸಿಯಾಗ್ತದೆ. ಬೆಳ್ಳುಳ್ಳಿ ರಸ, ಈರುಳ್ಳಿ ರಸ, ಶುಂಠಿ ರಸ ಹಾಗೂ ಜೇನುತುಪ್ಪ ಈ ಪ್ರತಿಯೊಂದನ್ನು 5 ಮಿಲಿಗಳಾಗುವಷ್ಟು ತೆಗೆದುಕೊಂಡು ಮಿಶ್ರ ಮಾಡಿ ದಿನಕ್ಕೆ 3-4 ಬಾರಿ ಸೇವಿಸುವುದರಿಂದ ಗಂಟಲು ನೋವು, ಗಂಟಲು ಕೆರೆತ ವಾಸಿಯಾಗ್ತದೆ. ಬೆಳ್ಳುಳ್ಳಿಯು ಬಲ್ಯವಾಗಿದೆ. ಶರೀರಕ್ಕೆ ಬಲವನ್ನು ಅಥವಾ ಶಕ್ತಿಯನ್ನು ನೀಡಲು ಇದು ಅತಿ ಶ್ರೇಷ್ಠ. ವ್ಯಕ್ತಿಯ ವ್ಯಾಧಿ ಕ್ಷಮತ್ವವನ್ನು ವೃದ್ಧಿಸಿಕೊಳ್ಳಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಬೆಳ್ಳುಳ್ಳಿಯು ಅತಿ ಸಹಾಯಕಾರಿಯಾಗಿದೆ. ವ್ಯಾಧಿ ಕ್ಷಮತ್ವ ಅಥವಾ ರೋಗ ಶಕ್ತಿ ನಿರೋಧಕ ಇದು ಜಾಸ್ತಿ ಇರುವುದರಿಂದ ಸುಲಭವಾಗಿ ವ್ಯಕ್ತಿಯು ಯಾವುದೇ ರೀತಿಯ ಕಾಯಿಲೆಗಳಿಗೆ ತುತ್ತಾಗುವುದಿಲ್ಲ. ಅದೇ ರೀತಿ ಶರೀರಕ್ಕೆ ಒಳ್ಳೆಯ ಬಣ್ಣವನ್ನು, ವರ್ಣವನ್ನು ನೀಡಲಿಕ್ಕೆ ಸಹ ಬೆಳ್ಳುಳ್ಳಿಯು ಅತಿ ಉಪಯುಕ್ತವಾಗಿದೆ. ಅನುಪಾನ ಹೇಳುವಂಥದ್ದು ಔಷಧಿಯ ಜೊತೆಗೆ ತೆಗೆದುಕೊಳ್ಳುವಂತಹ ಆಹಾರ ದ್ರವ್ಯ ಇರ್ಬೋದು, ಔಷಧಿ ದ್ರವ್ಯ ಇರ್ಬೋದು. ಬೆಳ್ಳುಳ್ಳಿಯನ್ನು ವಾತ ಸಂಬಂಧಿ, ಪಿತ್ತ ಸಂಬಂಧಿ ಹಾಗೂ ಕಫ ಸಂಬಂಧಿ ರೋಗಗಳಲ್ಲಿ ಉಪಯೋಗಿಸಿದಾಗ ಯಾವುದನ್ನು ಅನುಪಾನವಾಗಿ ಸೇವಿಸಬೇಕು ಅಂಥೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ರೀತಿ ವಾತದೋಷ ಸಂಬಂಧಿ ಕಾಯಿಲೆಗಳಿದ್ದಾಗ ಬೆಳ್ಳುಳ್ಳಿಯನ್ನು ತುಪ್ಪದೊಂದಿಗೆ ಸೇವಿಸಬೇಕು ಅಂತೇಳಿ ಹೇಳಿದ್ದಾರೆ. ಬೆಳ್ಳುಳ್ಳಿಯ ಜೊತೆಗೆ ಅನುಪಾನವಾಗಿ ತುಪ್ಪವನ್ನು ಈ ಸಂದರ್ಭದಲ್ಲಿ ಸೇವಿಸಬೇಕು. ಅದೇ ರೀತಿ ಪಿತ್ತಜ ಕಾಯಿಲೆಗಳು, ಪಿತ್ತದೋಷ ಸಂಬಂಧಿ ರೋಗಗಳಿದ್ದಾಗ ಬೆಳ್ಳುಳ್ಳಿಯನ್ನು ಕಲ್ಲು ಸಕ್ಕರೆಯೊಂದಿಗೆ ಸೇವಿಸಬೇಕು ಅಂತೇಳಿ ಹೇಳಿದ್ದಾರೆ. ಕಫ ಸಂಬಂಧಿ ರೋಗಗಳಲ್ಲಿ ಬೆಳ್ಳುಳ್ಳಿ ಸೇವನೆಯ ನಂತರ ಜೇನುತುಪ್ಪವನ್ನು ಸೇವಿಸಬೇಕು ಅಂತೇಳಿ ಹೇಳಿದ್ದಾರೆ. ಈ ರೀತಿಯಾಗಿ ವಿವಿಧ ವಿಶಿಷ್ಟ ಅನುಪಾನಗಳನ್ನು ಬೆಳ್ಳುಳ್ಳಿ ಸೇವನೆಯ ಜೊತೆಗೆ ಹೇಳಿದ್ದಾರೆ.
ಇದರಿಂದಾಗಿ ಬೆಳ್ಳುಳ್ಳಿಯ ಔಷಧಿ ಗುಣಧರ್ಮಗಳು ಸರಿಯಾಗಿ ತನ್ನ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಹೀಗೆ ಬೆಳ್ಳುಳ್ಳಿಯನ್ನು ವಿವಿಧ ರೂಪದಲ್ಲಿ ಮನೆಮದ್ದಾಗಿ ಉಪಯೋಗಿಸಬಹುದು.